ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜಯದಶಮಿಯ ಕಥೆ ತುಂಬಾ ಅದ್ಭುತವಾಗಿದೆ. ಅದನ್ನ ಈಗ ತಿಳಿದುಕೊಳ್ಳೋಣ. ವಿಜಯದಶಮಿಯ ದಿನದಂದು ಶಮೀಪತ್ರೆಯನ್ನು ದೊಡ್ಡವರಿಗೆ ಕೊಟ್ಟು ಅವರಿಗೆ ನಮಸ್ಕರಿಸಿ ವಾಪಸ್ಸು ಪಡೆಯುವುದು, ತಲೆಯ ಮೇಲೆ ಹಾಕಿಕೊಳ್ಳುವುದು ಅಥವಾ ಒಡವೆ ದುಡ್ಡು ಇರುವ ಸ್ಥಳಗಳಲ್ಲಿ ಇಟ್ಟುಕೊಳ್ಳುವುದು ವಾಡಿಕೆ. ಬನ್ನಿಯನ್ನು ಬಂಗಾರ ಅಂತಾರೆ. ಒಂದಾನೊಂದು ಕಾಲದಲ್ಲಿ ಔಹೂರ್ವ ಎಂಬ ಒಬ್ಬ ಮಹರ್ಷಿ ಇರ್ತಾರೆ. ಅವರ ಒಬ್ಬಳೇ ಮಗಳು ಶಮಿ ಅಂತ. ದೌಮ್ಯ ಅಂತ ಕೂಡ ಇನ್ನೊಬ್ಬ ಮಹರ್ಷಿಗಳು. ಅವರ ಒಬ್ಬನೇ ಮಗ ಮಂದಾರ ಅಂತ. ಈ ಮಂದಾರ ಮತ್ತು ಶಮಿಗೆ ಮದುವೆ ಆಗತ್ತೆ. ಇವರಿಬ್ಬರು ಓಡಾಡುವಾಗ ಒಂದು ಸಲ ಮೃಷಂಡಿ ಅನ್ನುವ ಗಣೇಶ ಭಕ್ತನೊಬ್ಬನನ್ನ ನೋಡ್ತಾರೆ. ಇವರಿಬ್ಬರು ಅವನನ್ನು ಆಡಿಕೊಳ್ತಾರೆ. ನಿನಗೆ ಕುಂಕುಮ ವಿಭೂತಿ ಯಾವುದೂ ಸಿಗಲಿಲ್ಲವೇ? ಇದ್ಯಾಕೆ ಹೀಗೆ ಆನೆಯ ಸೊಂಡಿಲಿನ ಹಾಗೆ ವಿಚಿತ್ರವಾಗಿ ಹಣೆಗೆ ಇಟ್ಟುಕೊಂಡಿರುವೆ ಅಂತ. ಅದಕ್ಕೆ ಆ ಮೃಷಂಡಿ ತುಂಬಾ ಸಿಟ್ಟಿನಿಂದ ಹೇಳ್ತಾನೆ, ನೀವು ನನ್ನ ಆರಾಧ್ಯ ದೈವವಾದ ಗಣೇಶನಿಗೆ ಅವಮಾನ ಮಾಡುತ್ತಿದ್ದೀರಾ. ನೀವಿಬ್ಬರು ಮರಗಳಾಗಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಅವರು ಎಷ್ಟೇ ಕೇಳಿಕೊಂಡರೂ ಅವರನ್ನು ಕ್ಷಮಿಸೋದಿಲ್ಲ ಈ ಮೃಷಂಡಿ. ಈ ವಿಷಯವನ್ನು ತಿಳಿದ ಔಹೂರ್ವ ಮತ್ತು ದೌಮ್ಯ ಮಹರ್ಷಿಗಳು ಗಣೇಶನ ದರ್ಶನಕ್ಕೆ ಅಂತ ಸೀದಾ ಕೈಲಾಸಕ್ಕೆ ಹೋಗ್ತಾರೆ. ಹೀಗೆಲ್ಲ ನಡೆದಿದೆ, ನಮ್ಮನ್ನು ಕಾಪಾಡಿ ಅಂತ ಬೇಡಿಕೊಳ್ತಾರೆ. ಈ ಇಬ್ಬರು ಮಹರ್ಷಿಗಳು ಗಣೇಶನ ಪರಮ ಭಕ್ತರು. ಮೃಷಂಡಿಯೂ ಗಣೇಶನ ಭಕ್ತನೇ. ಯಾರಿಗೂ ಬೇಸರ ಆಗಬಾರದು ಅಂತ ಯೋಚಿಸಿ ಗಣೇಶ ಹೇಳ್ತಾನೆ, ಮಂದಾರ ಪುಷ್ಪವನ್ನು ಅಂದರೆ ದಾಸವಾಳದ ಹೂವನ್ನು ಮತ್ತು ಶಮಿ ವೃಕ್ಷದ ಎಲೆ ಅಥವಾ ಸಮಿತ್ತನ್ನು ಪೂಜೆಗಳಲ್ಲಿ ಮತ್ತು ಯಜ್ಞಗಳಲ್ಲಿ ಉಪಯೋಗಿಸಿದರೆ ತುಂಬಾ ಶ್ರೇಷ್ಠ. ವಿಜಯದಶಮಿಯ ದಿನ ದಾಸವಾಳದ ಹೂವು ಮತ್ತು ಶಮಿ ಪತ್ರೆಯಿಂದ ಪೂಜೆ ಮಾಡಿದರೆ ನಾನು ವಿಶೇಷವಾದ ವರವನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ಗಣೇಶ. ಇನ್ನು ರಾಮಾಯಣದಲ್ಲಿ ರಾವಣನ ವಧೆ ಮಾಡುವ ಮುನ್ನ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ಶ್ರೀರಾಮ. ಮಹಾಭಾರತದ ಕಥೆಯನ್ನು ನೋಡೋದಾದ್ರೆ ಕೃಷ್ಣನ ಸೂಚನೆಯ ಪ್ರಕಾರ ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವ ಮುನ್ನ ಬನ್ನಿ ವೃಕ್ಷದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಇರಿಸುತ್ತಾರೆ. ಅಜ್ಞಾತವಾಸ ಮುಗಿದ ಮೇಲೆ ಇದೇ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ಶಸ್ತ್ರಾಸ್ತ್ರಗಳನ್ನ ಹಿಂದೆ ತೆಗೆದುಕೊಳ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯವನ್ನೂ ಸಾಧಿಸುತ್ತಾರೆ. ಹೀಗಾಗಿ ವಿಜಯದಶಮಿಯಂದು ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿದರೆ ನಮಗೆ ಜಯ ಖಚಿತ. ವಿಜಯದಶಮಿಯ ಸಾಯಂಕಾಲ ನಕ್ಷತ್ರ ದರ್ಶನವಾದ ಮೇಲೆ ಬನ್ನಿ ಮರದಲ್ಲಿರುವ ಅಪರಾಜಿತೆ ದೇವಿಯನ್ನ ಪೂಜಿಸುವುದು ವಾಡಿಕೆ. ಜೈ ಅಪರಾಜಿತೆ. ಸರ್ವೇ ಜನಾಃ ಸುಖಿನೋ ಭವಂತು.